ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2025-26ನೇ ಸಾಲಿನ ಸಿಇಟಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಎರಡು 2025-26ನೇ ಸಾಲಿನ ಸಿಇಟಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಕಾರ್ತಿಕ್ ಆರ್ವಿ ಕಾಲೇಜು ಫಸ್ಟ್ ರ್ಯಾಂಕ್, ಸೃಜನ್ KMWA ಕಾಲೇಜು ಬೆಂಗಳೂರು ಸೆಕೆಂಡ್ ರ್ಯಾಂಕ್, ನಿನಾದ್ ವಸಿಷ್ಠ ಆರ್ವಿ ಕಾಲೇಜ್ ಥರ್ಡ್ ರ್ಯಾಂಕ್, ಮಂಗಳೂರಿನ ಲರ್ನಿಂಗ್ ಸೆಂಟರ್ ಕಾಲೇಜು ವಿದ್ಯಾರ್ಥಿ ಕಿಶೋರ್ 5ನೇ ರ್ಯಾಂಕ್. ಫಲಿತಾಂಶ ಈಗಷ್ಟೇ ಪ್ರಕಟ ಮಾಡ್ತಾ ಇದ್ದಾರೆ ಶರಣಪ್ರಕಾಶ್ ಪಾಟೀಲ್ ಅವರು, ಮಂತ್ರಿಗಳು. ಅದರ ಪ್ರಕಾರ ಇವಾಗ ಬಂದಿರತಕ್ಕಂಥ ರ್ಯಾಂಕನ್ನು ಹೇಳ್ತಾ ಇದ್ದೀವಿ. ಬೆಂಗಳೂರಿನ ಆರ್ವಿ ಕಾಲೇಜಿನ ತನಿಷಾ ಕಾರ್ತಿಕ್ ಫಸ್ಟ್ ರ್ಯಾಂಕ್, KMWA ಕಾಲೇಜ್ ಬೆಂಗಳೂರು ಸೃಜನ್ ಸೆಕೆಂಡ್ ರ್ಯಾಂಕ್, ಹಾಗೆಯೇ ಅದೇ ಆರ್ವಿ ಕಾಲೇಜಿನ ನಿನಾದ್ ವಸಿಷ್ಠ 3ನೇ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು. ನಿನಾದ್ ವಸಿಷ್ಠ ಈತ ಕೂಡ ಆರ್ವಿ ಕಾಲೇಜಿನ ವಿದ್ಯಾರ್ಥಿ. ಈಗಷ್ಟೇ ಫಲಿತಾಂಶ ಪ್ರಕಟವಾಗಿದೆ. 2 ಗಂಟೆಗೆ ವೆಬ್ಸೈಟಲ್ಲೆಲ್ಲ ಸಿಗುತ್ತೆ ಇವತ್ತು. ಇರಾ ಜೈನ್ಗೆ 4ನೇ ರ್ಯಾಂಕ್, ಇಂಜಿನಿಯರಿಂಗ್ ವಿಭಾಗ ಇರಾ ಜೈನ್ ಮಂಗಳೂರಿನ ಲರ್ನಿಂಗ್ ಸೆಂಟರ್ ಕಾಲೇಜಿನ ವಿದ್ಯಾರ್ಥಿನಿ. ಸೊ ಸಿಇಟಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಯಿತು. ಈಗಷ್ಟೇ ಬರ್ತಾ ಇರತಕ್ಕಂಥದ್ದು. ನಿಮಗೆ ಸಾಮಾನ್ಯವಾಗಿ ಸಿಇಟಿನಲ್ಲಿ ಹೆಚ್ಚು ಇಂಜಿನಿಯರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಇಂಜಿನಿಯರಿಂಗ್ನಲ್ಲಿ ತಾವು ಇಷ್ಟಪಟ್ಟ ಬ್ರ್ಯಾಂಚ್ ಸಿಗಬೇಕು, ತಮಗೆ ಬೇಕಾದ ಕಾಲೇಜ್ ಸಿಗಬೇಕು ಅಂತಕ್ಕಂಥವ್ರಿಗೆ ಉತ್ತಮ ಮಾರ್ಕ್ಸ್ ಬರಬೇಕು. ಓಕೆ, ಇನ್ನು ವೆಟರ್ನರಿ ವಿಭಾಗದಲ್ಲಿ ನಯನ ಫಸ್ಟ್ ರ್ಯಾಂಕ್, ನಯನ ಗೋಪಿ ಬೆಂಗಳೂರಿನ ಬೇಸ್ PU ಕಾಲೇಜಿನ ವಿದ್ಯಾರ್ಥಿನಿ. ಅಮೂಲ್ಯ ಸೆಕೆಂಡ್ ರ್ಯಾಂಕ್ ವೆಟರ್ನರಿ ವಿಭಾಗದಲ್ಲಿ ಅಮೂಲ್ಯ ದಾವಣಗೆರೆಯ ಸರ್ MV ಕಾಲೇಜ್, ಅಮೂಲ್ಯ ದಾವಣಗೆರೆಯ ಸರ್ MV ಕಾಲೇಜ್. ಇನ್ನು ಋತ್ವಿಕ್ ಕುಮಾರ್ 3ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಇವರು ಬೆಂಗಳೂರಿನ RV ಕಾಲೇಜಿನ ವಿದ್ಯಾರ್ಥಿ ವೆಟರ್ನರಿ ವಿಭಾಗದಲ್ಲಿ. 4ನೇ ರ್ಯಾಂಕ್ ಬಂದಿರತಕ್ಕಂಥದ್ದು ಬಸವರಾಜ್ ಬಂದು ವಿಜಯಪುರದ ಸರ್ಕಾರಿ PU ಕಾಲೇಜ್, ಒಳ್ಳೆ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು. ಇನ್ನು 5ನೇ ರ್ಯಾಂಕ್ ಬಂದು ಸುಚಿತಾ ಅಂತಂದ್ಬಿಟ್ಟು ವೆಟರ್ನರಿ ವಿಭಾಗದಲ್ಲಿ, ಈಕೆ ದಾವಣಗೆರೆಯ ಶ್ರೀ ಚೈತನ್ಯ ಕಾಲೇಜಿನ ವಿದ್ಯಾರ್ಥಿನಿ. ಇದೆಲ್ಲವೂ ಕೂಡ ವೆಟರ್ನರಿ ವಿಭಾಗ. ಮೊದಲು ಹೇಳಿದ್ದು ಇಂಜಿನಿಯರಿಂಗ್ ವಿಭಾಗ, ಈಗ ಹೇಳ್ತಾ ಇರೋದು ವೆಟರ್ನರಿ ವಿಭಾಗ. ರಿಸಲ್ಟ್ ಯಾರ್ಯಾರಿಗೆ 5 ರ್ಯಾಂಕ್ ಫಸ್ಟ್ ಟಾಪ್ 5 ರ್ಯಾಂಕ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ವೆಟರ್ನರಿ ವಿಭಾಗ. ನಯನ ಗೋಪಿ ಫಸ್ಟ್ ರ್ಯಾಂಕ್, ಅಮೂಲ್ಯ ಸೆಕೆಂಡ್ ರ್ಯಾಂಕ್ ವೆಟರ್ನರಿ ವಿಭಾಗದಲ್ಲಿ. ಅಮೂಲ್ಯ ಬಂದು ದಾವಣಗೆರೆಯ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನ ವಿದ್ಯಾರ್ಥಿನಿ, 2ನೇ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು. ಋತ್ವಿಕ್ ಕುಮಾರ್ ಅಂತಂದ್ಬಿಟ್ಟು 3ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ. ಈ ಥರ ಬೆಂಗಳೂರಿನ RV ಕಾಲೇಜಿನ ವಿದ್ಯಾರ್ಥಿ ಋತ್ವಿಕ್ ಕುಮಾರ್. ಬಸವರಾಜ್ 4ನೇ ರ್ಯಾಂಕನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಬಸವರಾಜ್ ಬಂದು ವಿಜಯಪುರದ ಸರ್ಕಾರಿ PU ಕಾಲೇಜಿನ ವಿದ್ಯಾರ್ಥಿ. ವೆಟರ್ನರಿ ವಿಭಾಗದ 5ನೇ ರ್ಯಾಂಕ್ ಸುಚಿತಾ ಬಂದು ಈಗ ದಾವಣಗೆರೆಯ ಶ್ರೀ ಚೈತನ್ಯ ಕಾಲೇಜಿನ ವಿದ್ಯಾರ್ಥಿ. ಇದಿಷ್ಟು ಕೂಡ ಸಿಇಟಿ ರ್ಯಾಂಕಿಂಗ್ ಇಂಜಿನಿಯರಿಂಗ್ ವಿಭಾಗ ಮತ್ತು ವೆಟರ್ನರಿ ವಿಭಾಗ. ಪರೀಕ್ಷಾ ಪ್ರಾಧಿಕಾರದ ಭಾಳ ನಿರೀಕ್ಷಿತವಾಗಿರ್ತಕ್ಕಂಥ ಪರೀಕ್ಷಾ ಪ್ರಾಧಿಕಾರದ ಈ ಫಲಿತಾಂಶವನ್ನು ನಾವು ಪ್ರಕಟ ಮಾಡ್ತಾ ಇದ್ದೀವಿ. ಒಂದು ಬ್ರೀಫ್ ಏನಂತಂದರೆ, ನಮಗೆ ಈ ಒಂದು ಎಕ್ಸಾಮ್ಗೆ 3,30,646 ಮಕ್ಕಳು ಇದಕ್ಕೆ ಅಪ್ಲೈ ಮಾಡಿದರು. ಆದರೆ ಅಪಿಯರ್ ಆಗಿರ್ತಕ್ಕಂಥದ್ದು 3,09,014 ಮಕ್ಕಳು ಈ ಒಂದು ಎಕ್ಸಾಮನ್ನು ಅವರು ಅಪಿಯರ್ ಆಗಿದ್ದಾರೆ. ಮತ್ತು ಫಿಸಿಕ್ಸಲ್ಲಿ 3,09,014 ಮಕ್ಕಳು ಅಪಿಯರ್ ಆಗಿದ್ದಾರೆ. ಕೆಮಿಸ್ಟ್ರಿಯಲ್ಲಿ
8,946 ಮಕ್ಕಳು ಅಪಿಯರ್ ಆಗಿದ್ದಾರೆ. ಆಮೇಲೆ ಗಣಿತದಲ್ಲಿ 3,02,384 ಮಕ್ಕಳು ಅಪಿಯರ್ ಆಗಿದ್ದಾರೆ. ಬಯಾಲಜಿಯಲ್ಲಿ 2,31,023 ಮಕ್ಕಳು ಈ ಒಂದು ಪರೀಕ್ಷೆಯಲ್ಲಿ ಅಪಿಯರ್ ಆಗಿದ್ದಾರೆ. ಇದಕ್ಕೆ 2,92,782 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಇದಕ್ಕೆ ಬೇರೆ ಬೇರೆ ಎಕ್ಸಾಮಲ್ಲಿ ಇಂಜಿನಿಯರಿಂಗಲ್ಲಿ 2,82,603 ಮಕ್ಕಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಮತ್ತು ಬಿ ಎಸ್ ಸಿಯಲ್ಲಿ 2,09,220 ಜನ ಎಲಿಜಿಬಿಲಿಟಿ ಹೊಂದಿದ್ದಾರೆ. ವೆಟರ್ನರಿ ಸೈನ್ಸಸ್ಸಲ್ಲಿ 2,12,909 ಜನ ಎಲಿಜಿಬಿಲಿಟಿ ಹೊಂದಿದ್ದಾರೆ. ಬಿ ಫಾರ್ಮಸಿಯಲ್ಲಿ 2,86,609 ಮಕ್ಕಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಮತ್ತು ಫಾರ್ಮ್ ಡಿಯಲ್ಲಿ 2,86,965 ಮಕ್ಕಳು ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಬಿ ಎಸ್ ಸಿ ನರ್ಸಿಂಗಲ್ಲಿ 2,18,785 ಮಕ್ಕಳು ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಆಮೇಲೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಯೋಗ ಸೈನ್ಸಲ್ಲಿ 2,12,730 ಮಕ್ಕಳು ಎಲಿಜಿಬಿಲಿಟಿ ಹೊಂದಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ 21,775 ಮಕ್ಕಳು ಎಲಿಜಿಬಿಲಿಟಿ ಹೊಂದಿದರೆ, ನಮ್ಮ ವೆಟರ್ನರಿ ಸೈನ್ಸಸ್ ಪ್ರಾಕ್ಟಿಕಲಲ್ಲಿ 21,838 ಮಕ್ಕಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಮತ್ತು ಈ ಬಾರಿ ಸಂಪೂರ್ಣ ಪಾರದರ್ಶಕತೆಯನ್ನು ತರಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇಲ್ಲಿ ಫೇಶಿಯಲ್ ರಿಕಗ್ನೇಷನನ್ನು ಅಳವಡಿಸಲಾಗಿದೆ. ಅಂದರೆ ಯಾವ ಮಕ್ಕಳು ಇವತ್ತು ಎಕ್ಸಾಮ್ ಬರೀತಾರೆ ಅವ್ರಿಗೆ ಆ ಆಧಾರ್ ಬೇಸ್ಡು. ಓಕೆ, ಶರಣಪ್ರಕಾಶ್ ಪಾಟೀಲ್ ಅವರು ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದ್ದಿದ್ದನ್ನು ತಾವು ಗಮನಿಸ್ತಾ ಇದ್ರಿ. 3,09,14 ಮಕ್ಕಳು ಅಪಿಯರ್ ಆಗಿದ್ದರು ಬೇರೆ ಬೇರೆ ವಿಭಾಗದಲ್ಲಿ, ವೆಟರ್ನರಿ ವಿಭಾಗ, ಇಂಜಿನಿಯರಿಂಗ್ ವಿಭಾಗ, ಇದರಲ್ಲೆಲ್ಲರೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ.